ಓಂ ಶ್ರೀ ಗಣೇಶಾಯ ನಮಃ. ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ದುಂಡಿರಾಜ್ ಚತುರ್ಥಿ ಇದೆ ಗಣೇಶಂದು. ಈ ದುಂಡಿ ಚತುರ್ಥಿಯ ಕಥೆಯನ್ನು ನಾವು ಇವತ್ತು ಕೇಳೋಣ ಮತ್ತು ಪೂಜೆ ಟೈಮಿಂಗ್ ಕೂಡ ಹೇಳ್ತೀನಿ. ಯಾಕೆಂದರೆ ಇವತ್ತೇ ಇರೋದ್ರಿಂದ ಪೂಜೆ ಮಧ್ಯಾಹ್ನ ಇದೆ, ಸೊ ಹೇಳ್ತೀನಿ. ಬೆಳಗ್ಗೆ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದುಂಡಿ ಚತುರ್ಥಿಯ ವಿಶೇಷ: ಭಾದ್ರಪದ ಶುಕ್ಲ ಚತುರ್ಥಿ ಎಂದು ಈ ಕಥೆಯನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ ಮತ್ತು ವಿಘ್ನಗಳು ದೂರಾಗುತ್ತವೆ ಎಂಬ ನಂಬಿಕೆ ಇದೆ. ದುಂಡಿರಾಜ ಚತುರ್ಥಿಯ ಮುಹೂರ್ತ: ದಿನಾಂಕ 21 ಫೆಬ್ರವರಿ 2026. ಚತುರ್ಥಿ ತಿಥಿ 20 ಫೆಬ್ರವರಿ ಮಧ್ಯಾಹ್ನ 2:38 ಪ್ರಾರಂಭವಾಗಿದೆ. 21 ಫೆಬ್ರವರಿ 1 ಗಂಟೆ ಮಧ್ಯಾಹ್ನ 1 ಗಂಟೆವರೆಗೆ ಇರುತ್ತದೆ. ಅದರಿಂದ ನಾವು ಉದಯದ ತಿಥಿಯನ್ನು ಪರಿಗಣಿಸಿ 21 ಫೆಬ್ರವರಿಗೆ ಉಪವಾಸವನ್ನು ಮಾಡಲಾಗುತ್ತದೆ. ಪೂಜೆಯ ಮುಹೂರ್ತ: ಮಧ್ಯಾಹ್ನ ಮುಹೂರ್ತವಿದೆ 11:27 AM ನಿಂದ 1 ಗಂಟೆವರೆಗೆ ಇದೆ. ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡುವುದು ಅತ್ಯಂತ ಶುಭವಾಗಿದೆ. ಇವಾಗ ಕಥೆಯನ್ನು ನೋಡೋಣ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪಠಿಸುವ ದುಂಡಿರಾಜ ಚತುರ್ಥಿ ಕಥೆಯು ಕಾಶಿಯಲ್ಲಿ ನೆಲೆಸಿರುವ ದುಂಡಿರಾಜ ಗಣೇಶನ ಮಹತ್ವವನ್ನು ಸಾರುತ್ತದೆ. ಈ ಕಥೆಯು ಗಣೇಶನು ಕಾಶಿಗೆ ಬಂದ ಹಿನ್ನೆಲೆ ಮತ್ತು ಭಕ್ತರ ವಿಘ್ನಗಳನ್ನು ನಿವಾರಿಸುವ ಅವನ ಶಕ್ತಿಯನ್ನು ವಿವರಿಸುತ್ತದೆ. ದುಂಡಿರಾಜ ಚತುರ್ಥಿ ಕಥೆಯ ಸಾರಾಂಶ: ಕಾಶಿಯ ರಕ್ಷಕ. ಪುರಾಣಗಳ ಪ್ರಕಾರ ಶಿವನು ಕಾಶಿಯನ್ನು ಬಿಟ್ಟು ಮಂದರ ಪರ್ವತಕ್ಕೆ ಹೋದಾಗ ಕಾಶಿಯಲ್ಲಿ ದಿವೋದಾಸ ಎಂಬ ರಾಜನು ಆಳ್ವಿಕೆ ನಡೆಸುತ್ತಿದ್ದನು. ಶಿವನು ಮರಳಿ ಕಾಶಿಗೆ ಬರಲು ಬಯಸಿದಾಗ ಗಣೇಶನು ಮೊದಲು ಕಾಶಿಗೆ ಬಂದು ಅಲ್ಲಿನ ವಿಘ್ನಗಳನ್ನು ನಿವಾರಿಸಿ ಶಿವನ ಆಗಮನಕ್ಕೆ ದಾರಿ ಮಾಡಿಕೊಟ್ಟನು. ಹೀಗೆ ಕಾಶಿಯಲ್ಲಿ ನೆಲೆಸಿದ ಗಣೇಶನನ್ನು ದುಂಡಿರಾಜ ಎಂದು ಕರೆಯಲಾಗುತ್ತದೆ. ಈ ದುಂಡಿರಾಜ ಹೆಸರಿನ ಅರ್ಥ ದುಂಡಿ ಎಂದರೆ ಹುಡುಕುವುದು ಎಂದರ್ಥ. ಭಕ್ತರು ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಗಣೇಶನನ್ನು ಹುಡುಕುತ್ತಾ ಬರುವುದರಿಂದ ಅಥವಾ ಗಣೇಶನು ಭಕ್ತರ ಅಜ್ಞಾನವನ್ನು ಓಡಿಸಲು ಜ್ಞಾನವನ್ನು ಹುಡುಕಿಕೊಂಡು ಹೋಗುವುದರಿಂದ ಈ ಹೆಸರು ಬಂದಿದೆ. ಪೂಜಾ ವಿಧಾನ ಮತ್ತು ಸಂಪ್ರದಾಯ: ಗಣೇಶ ಚತುರ್ಥಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗಣೇಶನ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಈ ಕಥೆಯನ್ನು ಓದಬೇಕು. ಈ ಕಥೆಯನ್ನು ಭಕ್ತಿಯಿಂದ ಕೇಳುವವರಿಗೆ ಸಂಪತ್ತು, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮತ್ತು ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಅದೇ ರೀತಿ ಗಣೇಶನಿಗೆ ಈ ದಿವಸ ನಾವು ಪೂಜೆಯನ್ನು ಮಾಡಿ ಬಿಚ್ಚಿ 21 ದುರ್ವವನ್ನು ಅರ್ಪಿಸಬೇಕು. ಗಣೇಶನ ಪ್ರೀತಿಯ ಮೋದಕವನ್ನು ಅವನಿಗೆ ನೀಡಬೇಕು ಮತ್ತು ಗಣೇಶನಿಗೆ ನಮ್ಮ ಉಂಗುರ ಬೆರಳಿರುತ್ತಲ್ಲ ಅದರಿಂದ ತಿಲಕವನ್ನು ಮಾಡಿ ಅದೇ ತಿಲಕದ ಬೆರಳೇನಿರುತ್ತಲ್ಲ ಅದನ್ನು ನಮ್ಮ ಹಣೆಗೆ ಇಟ್ಕೋಬೇಕು. ಇದರಿಂದ ನಾವು ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ ಆಗ್ತೀವಿ. ಮತ್ತು ಇದನ್ನು ಯಾರಿಗೆ ಉಪಯೋಗ ಇದೆ ಅಂತಂದರೆ ಯಾರು ಜಾಬ್ ಹುಡುಕ್ತಾ ಇದ್ದೀರಲ್ವ ಅಂಥವರಿಗೆ ತುಂಬಾ ಉಪಯುಕ್ತವಾಗಿದೆ. ಅವರು ಈ ದುಂಡಿ ಚತುರ್ಥಿಯ ದಿವಸ ಗಣೇಶನಿಗೆ ಈ ಎಲ್ಲ ಪೂಜಾ ವಿಧಾನಗಳನ್ನು ಮಾಡಿ, ಅಂದರೆ 21 ದುರ್ವ ಅರ್ಪಿಸೋದು, ಮೋದಕ ಅರ್ಪಿಸುವುದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಸ್ವೀಟ್ ಅರ್ಪಿಸುವುದು ಮತ್ತು ಲಾಲ್ ಚಂದನ್ ಇರುತ್ತಲ್ಲ ಅದನ್ನು ಗಣೇಶನಿಗೆ ಹಚ್ಚಿಬಿಟ್ಟು ನಮ್ಮ ಹಣೆಗೆ ಇಟ್ಕೊಳ್ಳೋದು. ಇಷ್ಟು ಮಾಡಿ ಮತ್ತು ಓಂ ಗಂ ಗಣಪತಿಯೇ ನಮಃ, ಓಂ ಗಣಪತಿಯೇ ನಮಃ, ಗಣಪತಿಯ ಯಾವುದಾದ್ರೂ ಒಂದು ಮಂತ್ರವನ್ನು 108 ಬಾರಿ ಪಠಿಸಿ. ಹೀಗೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರುವ ಎಲ್ಲ ನೆಗೆಟಿವಿಟಿ ದೂರವಾಗಿ ನಮ್ಮ ಲೈಫ್ಗೆ ಒಂದು ಹೊಸ ದಾರಿ ಗಣೇಶ ತೋರಿಸ್ತಾನೆ. ನಾವು ಹುಡ್ಕೊಂಡು ಹೋಗ್ತೀವಿ ಹೊಸ ದಾರಿ ತೋರಿಸು ಗಣೇಶ ಅಂತ. ಸೊ ಹೀಗೆಲ್ಲ ಮಾಡುವುದರಿಂದ ಗಣೇಶ ನಮಗೆ ಹೊಸ ದಾರಿ ತೋರಿಸ್ತಾನೆ. ಏನೇನು ನೆಗೆಟಿವಿಟಿ ಇದೆ, ಬ್ಲಾಕೇಜಸ್ ಇದೆ ಅದೆಲ್ಲ ತೆಗೆದುಬಿಟ್ಟು ಒಳ್ಳೆಯದು ಮಾಡ್ತಾನೆ ಅನ್ನೋ ಒಂದು ಅಪಾರವಾದ ನಂಬಿಕೆ ಇದೆ. ಸೊ ಎಲ್ಲರೂ ಶ್ರದ್ಧೆ ನಂಬಿಕೆಯಿಂದ ಈ ಥರ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.
ಶ್ರೀ ಗಣೇಶಾಯ ನಮಃ. ಹರ ಹರ ಮಹಾದೇವ್.